ನಮ್ಮ ದೇಶದಲ್ಲಿ ದೇವಸ್ಥಾನಗಳ ಸಂಖ್ಯೆಗೇನು ಕಮ್ಮಿ ಇಲ್ಲ. ಆದ್ರೆ ಇತರೆ ದೇವಸ್ಥಾನಗಳಿಗೆ ಹೋಲಿಸಿದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಹನುಮನ ದೇವಾಲಯ ಇಲ್ಲವೇ ವಿಗ್ರಹವಂತೂ ಇದ್ದೇ ಇರುತ್ತೆ ಅಲ್ವಾ? ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ಯಾಕೆ ಅಂತ? ಪ್ರತಿ ಗ್ರಾಮದಲ್ಲಿ ಹನುಮನ ವಿಗ್ರಹ ಇರುವುದರ ಹಿಂದೆ ಕೇವಲ ಭಕ್ತಿಯೊಂದೇ ಅಲ್ಲ, ಆಧ್ಯಾತ್ಮಿಕ ರಹಸ್ಯವಿದೆ. ಹೌದು, ರಾವಣನ ಜೊತೆ ಯುದ್ಧ ಮುಗಿದ ಬಳಿಕ ರಾಮ ಸೀತೆಯ ಸಮೇತ ಬಂದು ಅಯೋಧ್ಯೆಯಲ್ಲಿ ರಾಮರಾಜ್ಯ ಸ್ಥಾಪಿಸುತ್ತಾರೆ. ಆದ್ರೆ ರಾಕ್ಷಸರ ಸಂಹಾರದ ನಂತರ ಭೂತ ಪ್ರೇತ ಪಿಶಾಚಿಗಳು ಚದುರಿ ತಮಗೆ ಸೂಕ್ತವೆನಿಸುವ ಪ್ರದೇಶಕ್ಕಾಗಿ ಮತ್ತೆ ಭೂಮಿ ಮೇಲೆ ಸುತ್ತಲೂ ಪ್ರಾರಂಭಿಸುತ್ತವೆ. ಅದಾಗ್ಲೇ ಹನುಮನ ಉಗ್ರ ರೂಪ ನೋಡಿ ಭೂತ ಪ್ರೇತಗಳು ಭಯಪಟ್ಟಿದ್ವು. ಮತ್ತೆ ಹನುಮನ ಬಂದ್ರೆ ಉಳಿಗಾಲವಿಲ್ಲ ಅನ್ನೋದನ್ನು ತಿಳಿದು ಒಮ್ಮೆ ಎಲ್ಲವೂ ಧೈರ್ಯ ಮಾಡಿ ಹನುಮನ ಬಳಿ ಹೋಗಿ, ಸ್ವಾಮಿ, ನಮ್ಮನ್ನ ಕ್ಷಮಿಸಿ, ನಾವು ಎಲ್ಲಿ ವಾಸಿಸಬೇಕು ನೀವೇ ಹೇಳಿ ಎಂದು ಕೇಳಿಕೊಳ್ಳುತ್ತವೆ. ಆಗ ಸಾಕ್ಷಾತ್ ಹನುಮ, ನೀವು ಎಲ್ಲಿ ಬೇಕಾದ್ರೂ ಇರಿ, ಆದ್ರೆ ನಾನು ಎಲ್ಲಿರುತ್ತೇನೋ ಅಲ್ಲಿ ನೀವು ಇರುವಂತಿಲ್ಲ ಎಂದು ಹೇಳ್ತಾರೆ. ಹೀಗಾಗಿ ಭೂತ ಪ್ರೇತಗಳು ಹನುಮಾನಿಲ್ಲದ ಪ್ರದೇಶ ಅಂದ್ರೆ ಯಾವ ಗ್ರಾಮದಲ್ಲಿ ಹನುಮನ ಆರಾಧಿಸುವುದಿಲ್ಲವೋ ಅಲ್ಲಿಗೆ ಪ್ರವೇಶಿಸಿ ಜನರನ್ನ ಪೀಡಿಸಲು ಶುರು ಮಾಡಿದವು. ಆಗ ಅಲ್ಲಿನ ಪ್ರಜೆಗಳು ದಿಕ್ಕು ತೋಚದೆ ಹನುಮನ ಮೊರೆಯೋದ್ರು. ಬಳಿಕ ಹನುಮನ ಪ್ರತಿಷ್ಠಾಪಿಸಿ ಪೂಜೆ ಪುನಸ್ಕಾರ ಶುರು ಮಾಡಿದರು. ಆಗ ಭೂತ ಪ್ರೇತಗಳು ಗ್ರಾಮಗಳನ್ನು ಬಿಟ್ಟು ಓಡಿ ಹೋದ್ವು. ನಂತರದ ದಿನಗಳಲ್ಲಿ ಇದೇ ಮುಂದುವರೆದು ಪ್ರತಿ ಗ್ರಾಮದಲ್ಲಿ ಹನುಮನ ವಿಗ್ರಹಗಳು ಪ್ರತಿಷ್ಠಾಪನೆಯಾದವು. ಅವನ ಪುತ್ರನ ಪೂಜೆಯಿಂದ ಗ್ರಾಮಗಳಲ್ಲಿ ಶಾಂತಿ ಸ್ಥಿರವಾಯಿತು. ಭೂತ ಪ್ರೇತಗಳ ಹವಾಳಿ ಪೂರ್ತಿಯಾಗಿ ನಿಂತೋಯ್ತು. ಈ ರೀತಿ ಪ್ರತಿಯೊಂದು ಗ್ರಾಮವೂ ಹನುಮನ ನೆಲೆಯಾಯಿತು.